ಗುಡ್ಡ ಬೆಟ್ಟಗಳಿರುವಂಥ ಕುರ್ಚಿಲಿರುವಂಥ ಜಾಗವನ್ನು ಇವತ್ತೊಂದು ಪುಣ್ಯ ಸ್ಥಳವಾಗಿ ಮಾಡೋದಕ್ಕೆ ಎಷ್ಟು ಶ್ರಮವನ್ನು ಅವರು ಪಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಆ ಕಾಲದಲ್ಲಿ ಬಹುಶಃ ನಮ್ಗೆ ಗೊತ್ತಿರ್ಬೋದು 70-80ರ ದಶಕದಲ್ಲಿ ಅಷ್ಟಾದಂಥ ಸೌಕರ್ಯಗಳಿರಲಿಲ್ಲ. ಆಗ ಈ ಬೆಟ್ಟದ ಮೇಲ್ಭಾಗದಲ್ಲಿ ಅಲ್ಲಿ ಕಾಮಗಾರಿಯನ್ನು ನಡೆಸೋದಕ್ಕೋಸ್ಕರವಾಗಿ ಅವರು ಸಿಮೆಂಟು, ಕಲ್ಲು, ದೊಡ್ಡ ದೊಡ್ಡ ಕಬ್ಬಿಣ ಇಂಥ ವಸ್ತುಗಳನ್ನು ಸಾಗಿಸಬೇಕಾದ್ರೆ ಕತ್ತೆಗಳ ಮೂಲಕ ಸಾಗಿಸ್ತಾ ಇದ್ರು. ಆಮೇಲೆ ಪ್ರತಿದಿನ ಕಾರ್ಮಿಕರನ್ನು, ಕೆಲಸಗಾರರನ್ನು ಮೇಲಿಂದ ಕೆಳಗೆ ಎಷ್ಟೋ ಸಲ ತಗೋಬೇಕಾದ್ರೆ ಅವ್ರು ಹೇಳ್ತಾಯಿದ್ರು ಭಾಳಷ್ಟು ಶ್ರಮ ಇದೆ ಅಂತೇಳಿ. ಈ ಸಮಯದಲ್ಲಿ ನನಗೆ ಒಂದು ಹಾಡು ಜ್ಞಾಪಕ ಬರುತ್ತೆ. ಬಂಗಾರದ ಮನುಷ್ಯ ಅನ್ನೋ ಒಂದು ಚಿತ್ರದಲ್ಲಿ ಈ ರಾಜ್ಕುಮಾರ್ ಹಾಡಿರುವಂಥ ಒಂದು ಹಾಡು ತುಂಬ ಚೆನ್ನಾಗಿ ಜ್ಞಾಪಕಕ್ಕೆ ಬರುತ್ತೆ. ಆಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ ಅಂತಂದ್ಬಿಟ್ಟು. ಹೇಗೆ ವಿಶ್ವೇಶ್ವರಯ್ಯ ತಮ್ಮ ಶ್ರಮದಿಂದ ಇವತ್ತು ಕನ್ನಂಬಾಡಿಯನ್ನು ಕಟ್ಟಿದ್ದಾಗಲಿ, ಅಥವಾ ಒಬ್ಬ ಶಿಲ್ಪಿ ಎಷ್ಟು ಕಷ್ಟಪಟ್ಟಾಗ ಒಂದು ಕಲ್ಲನ್ನು ಅವನು ಒಂದು ಶಿಲೆಯಾಗಿದ್ದದನ್ನು ಅದನ್ನು ಶಿಲ್ಪವಾಗಿ ಮಾಡ್ತೇನೆ ಅನ್ನುವಂಥದ್ದು. ಹಾಗೆ ಗುರೂಜಿಯವರು ಕೂಡ ಮಹಾಶಿಲ್ಪಿಗಳು, ಮಹಾನ್ ವ್ಯಕ್ತಿಗಳು. ಅಂಥ ಒಂದು ಸ್ಥಳದಲ್ಲಿ ಅವರಿಗೆ ರಾಘವೇಂದ್ರ ಸ್ವಾಮಿಗಳ ಮಹಿಮೆಯಿಂದ ಇಲ್ಲಿ ನೀನು ಒಂದು ಆಶ್ರಮವನ್ನು ಕಟ್ಟು, ನಾನು ಬಂದು ನೆಲೆಸ್ತೀನಿ ಅನ್ನುವಂಥ ಒಂದು ಅವರ ಕನಸಿನಲ್ಲಿ ಬಂದು ಹೇಳಿ ಹೋದಾಗ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡಂತಹ ಅವರು ಅವರ ಒಂದು ಶ್ರದ್ಧೆ, ಅವರಲ್ಲಿದ್ದಂಥ ಒಂದು ಛಲ, ಇದನ್ನು ಇಟ್ಕೊಂಡು ಅವರಲ್ಲಿ ಆ ಒಂದು ಆಶ್ರಮವನ್ನು ಪ್ರಾರಂಭ ಮಾಡಿದ್ರು. ಕರ್ನಾಟಕದ ಬೇರೆ ಬೇರೆ ಭಾಗಗಳಿಗೆ ಹೋಗ್ತಾ ಇದ್ದರೆ ನೂರಾರು ಭಕ್ತರಿಗೆ ಬಾಯಿಂದ ಬಾಯಿಗೆ ಗುರೂಜಿಯವರು ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾದ್ರೇ ಅವರು ಸಾವಿರಾರು ಜನ ಬಂದು ಅವರ ಒಂದು ಆಶೀರ್ವಾದವನ್ನು ಪಡೆಯೋದಕ್ಕೆ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತ್ಕೊಂಡು ಅವರ ದರ್ಶನವನ್ನು ಪಡೀತಾಯಿದ್ರು. ಎಲ್ಲ ಥರದ ಭಕ್ತರು ಅವ್ರ ಹತ್ರ ಬಂದು ಕೆಲವೇ ಕ್ಷಣ ಅವರ ಒಂದು ಆಶೀರ್ವಾದ, ಅವರು ಯಾವಾಗಲೂ ಕೂಡ ಕೈನ ಈ ರೀತಿ ಇದ್ಕೊಂಡು ಆಶೀರ್ವಾದ ಮಾಡ್ತಾಯಿದ್ರು. ಮತ್ತು ಬಂದಂಥ ಪ್ರತಿಯೊಬ್ಬ ಭಕ್ತರಿಗೆ ಒಂದು ಭಾವಚಿತ್ರ ಮತ್ತು ಅಕ್ಷತೆಯನ್ನು ಕೊಡ್ತಾಯಿದ್ರು. ಎಷ್ಟೋ ಸಂದರ್ಭಗಳಲ್ಲಿ ಅಂಥ ಕಷ್ಟದ ಪರಿಸ್ಥಿತಿ ಇದ್ದಾಗ, ಆಫೀಸ್ ಇರ್ಬೋದು, ಮನೆ ಇರ್ಬೋದು, ಈ ಚಿತ್ರವನ್ನು ನೋಡಿ ಒಂದು ನಿಮಿಷ ಕಣ್ಣು ಮುಚ್ಚಿ ಗುರೂಜಿಯವ್ರನ್ನ ನೆನೆಸ್ಕೊಂಡಾಗ ಹಲವಾರು ಸಲ ಕಷ್ಟ ಅನ್ನಿಸುವಂಥ ಕೆಲಸ ಭಾಳ ಸುಲಭವಾಗಿ ಪರಿಹಾರವಾಗಿರುವಂಥದ್ದು ನನ್ನ ಅನುಭವಕ್ಕೆ, ಸ್ವಂತ ಅನುಭವಕ್ಕೆ ಬಂದಿದೆ. ಮತ್ತು ಅಕ್ಷತೆಯ ಬಗ್ಗೆ ಅದು ಹೇಳಲಿಕ್ಕಾಗಲ್ಲ, ಅದೊಂದು ದಿವ್ಯವಾದಂಥದ್ದು. ಆ ಅಕ್ಷತೆ ಯಾರ ಜೊತೆಯಲ್ಲಿರ್ತದೆ ಅದು ಮನುಷ್ಯನಿಗೆ ಆತ್ಮಸ್ಥೈರ್ಯವನ್ನು, ಧೈರ್ಯವನ್ನು ಕೊಟ್ಟು ಎಂಥದೇ ಒಂದು ಕೆಲಸವನ್ನು ಭಾಳ ಧೈರ್ಯವಾಗಿ ನಿಭಾಯಿಸುವಂಥ ಒಂದು ಶಕ್ತಿಯನ್ನು ಕೊಡುವಂಥದ್ದು ಅವರು ಗುರೂಜಿಯವರು ಮಂತ್ರಿಸಿಕೊಟ್ಟಂಥದ್ದು. ಬಹುಶಃ ಗುರೂಜಿಯವರ ದಿವ್ಯ ದೃಷ್ಟಿ, ದಿವ್ಯ ಜ್ಞಾನ, ಅವರಲ್ಲಿದ್ದಂಥ ಒಂದು ವಿಶೇಷವಾದ ಅಪರಿತವಾದಂಥ, ಹೇಗೆ ಗಾಳಿ ಅನುಭವಿಸುತ್ತೀವಿ ಕಾಣಿಸೋದಿಲ್ಲ, ಆ ರೀತಿ ಗುರುಗಳ ಶಕ್ತಿಯೂ ಕೂಡ ಅಷ್ಟೇ ನಮಗೆ ಭಾಳ ಅನುಭವ ಆಗ್ತಿತ್ತು. ಆದರೆ ಎಲ್ಲೂ ಕೂಡ ಗೋಚರವಾಗ್ತಿರ್ಲಿಲ್ಲ. ಒಂದು ಸಲ ಅವ್ರು ಕೂತ್ಕೊಂಡಿದ್ದಾಗ ಮನೆಯಲ್ಲಿ ಯಾರೋ ಒಬ್ಬ ಪುರೋಹಿತರು ಓಡೋಡಿ ಬಂದ್ರಂತೆ. ಓಡೋಡಿ ಬಂದು ಗುರೂಜಿ ಒಂದು ತೊಂದರೆ ಆಗಿದೆ ಅಂದರು. ಏನು ಅಂತ ಭಾಳ ಶಾಂತಚಿತ್ತರಾಗಿ ಗುರೂಜಿಯವರನ್ನು ಕೇಳಿದಾಗ, ಗುರೂಜಿಯವರೇ ದೇವಸ್ಥಾನದಲ್ಲಿ ಒಂದು ಗೋಲ್ಕಾನ ಹೊಡೆದ್ಬಿಟ್ಟು ಅದರಲ್ಲಿರೋ ದುಡ್ಡನ್ನೆಲ್ಲ ಯಾರೋ ಕಳ್ಳರು ತೊಗೊಂಡೋಗ್ಬಿಟ್ಟಿದ್ದಾರೆ ಅಂದ್ಬಿಟ್ಟು. ಆಗ ಗುರೂಜಿಯವರು ಭಾಳ ಶಾಂತಚಿತ್ತರಾಗಿ ಹೇಳಿದಾರಂತೆ, ನೀನು ಯಾಕೆ ಚಿಂತೆ ಮಾಡ್ತೀಯಪ್ಪ, ಅದೇನು ನನ್ನ ದುಡ್ಡಲ್ಲ, ಅದನ್ನು ಯಾರೋ ಭಕ್ತರು ದೇವರು ಕೊಟ್ಟಿದ್ದು, ದೇವರು ಯಾರು ಕೊಡಬೇಕು ಅಂತಿದ್ದಾರೋ ಅವರು ಅದನ್ನು ತಲುಪಿಸೋದಕ್ಕೋಸ್ಕರ ತೊಗೊಂಡೋಗಿದ್ದಾರೆ, ಬಿಡು, ಆಶ್ರಮಕ್ಕೆ ಬರೋ ದುಡ್ಡಾದರೆ ಅದು ಮತ್ತೆ ವಾಪಸ್ ಬರುತ್ತೆ ಅಂತಂದ್ಬಿಟ್ಟು. ಇದು ಇವತ್ತಿನ ಜೀವನದಲ್ಲಿ ನಾವು ತೆಗೆದುಕೊಂಡ್ರೆ ನಮ್ಮದು ಅನ್ನೋದು ಯಾವುದೂ ಕೂಡ ಇಲ್ಲ. ದೇವರು ಕೊಟ್ಟಿದ್ದಾನೆ, ದೇವರು ತೊಗೊಂಡು ಹೋಗ್ತಾನೆ, ಅಥವಾ ಯಾರು ಅವನು ಕೊಡಿಸ್ಬೇಕೋ ಅದು ಕೊಡ್ತಾರೆ ಅನ್ನುವಂಥದ್ದಕ್ಕೆ ಎಂಥ ಒಂದು ಇದು ಪೊಲೀಸ್ ಕೊಟ್ಟಿನಿ ಅಥವಾ ಅವನನ್ನು ಬೈಯೋದು ಇದು ಯಾವುದೂ ಕೂಡ ಮಾಡಲಿಲ್ಲ ಗುರೂಜಿಯವರು. ತಕ್ಷಣ ಹೇಳಿದರು, ಇದು ನನ್ನದಲ್ಲ ದುಡ್ಡು ಅಂತಂದ್ಬಿಟ್ಟು. ಇನ್ನೊಂದು ಭಾಳ ಚೆನ್ನಾಗಿದೆ, ಅವರು ಭಾಳ ಚೆನ್ನಾಗಿ ಹೇಳ್ತಾಯಿದ್ರು. ಸ್ತೂಪವನ್ನು ಕಟ್ಟಿದ್ರು, ಮೇಲ್ಗಡೆ ಬಹಳ ಭಾರವಾದಂಥ ಶಿಲೆ, ಆ ಏಕಶಿಲೆಯಲ್ಲಿ ಅದನ್ನು ಕೆತ್ತಿದಂಥ ಸ್ತೂಪವನ್ನು ಅಲ್ಲಿ ನಿಲ್ಲಿಸಬೇಕಾದ್ರೆ ಆಗಿನ ಕಾಲದಲ್ಲಿ ವೈಜ್ಞಾನಿಕತೆ ಇಲ್ಲದಿದ್ದರೂ ಕೂಡ ಇದು ಒಂದು ಪರಮ ಪವಿತ್ರವಾದಂಥ ಒಂದು ಶಕ್ತಿ ಅಂತಲೇ ಹೇಳ್ಬೋದು. ಆ ಆಶ್ರಮವನ್ನು ನೋಡಿದವರಿಗೆ ಅದು ಖಂಡಿತ ಗೊತ್ತಾಗುತ್ತೆ. ಯಾಕೆ ಅಂತಂದರೆ ಅಷ್ಟು ಎತ್ತರವಾದ ಶಿಲೆ ಇವತ್ತು 116 ವರ್ಷಗಳಾಗೋಗಿದೆ, ಆದರೂ ಕೂಡ ಅದು ಹಾಗೇ ಇದೆ. ಅದಕ್ಕೆ ಮಂಟಪವನ್ನು ಕಟ್ಟಿದ್ದಾರೆ. ಸೊ ಮೇಲೆ ಹತ್ತಿ ನಡ್ಕೊಂಡು ಹೋಗಿ ನೋಡಿದಾಗ ಇವತ್ತು ಅದು ಸ್ಮಾರಕವಾಗಿ ಪುಣ್ಯಸ್ಥಳ 16 ಕಿಲೋಮೀಟರ್ಗಳಿಗೂ ಕಾಣುವಂಥ ರೀತಿಯಲ್ಲಿ ಅದು ಅಲ್ಲಿ ಸ್ಮಾರಕವಾಗಿದೆ. ದೇಶದ ಹಲವಾರು ಭಾಗಗಳಿಗೆ ನಾನು ಭೇಟಿಯನ್ನು ಕೊಟ್ಟಿದ್ದೀನಿ, ಬೇಕಾದಷ್ಟು ಪುಣ್ಯಕ್ಷೇತ್ರಗಳನ್ನು ನೋಡಿದ್ದೀನಿ. ಆದರೆ ಪುಣ್ಯಸ್ಥಳದಲ್ಲಿ ಒಂದು ವಿಶೇಷ ಏನು ಅಂತಂದರೆ, ಸತ್ಯನಾರಾಯಣ ಸ್ವಾಮಿ ಇರ್ಬೋದು, ಕಾಲಭೈರವ ಇರ್ಬೋದು, ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಇರ್ಬೋದು, ಲಕ್ಷ್ಮೀ ವೆಂಕಟೇಶ್ವರ ಇರ್ಬೋದು, ನವಗ್ರಹ ಇರ್ಬೋದು, ವಿನಾಯಕ ಇರ್ಬೋದು, ಹೀಗೆ ಸರ್ವ ದೇವತೆಗಳಿಗೂ ಕೂಡ ಅಲ್ಲಿ ದೇವಸ್ಥಾನಗಳನ್ನು ಕಟ್ಟಿ ದಿನವೂ ಕೂಡ ನಿರಂತರವಾಗಿ ಪೂಜೆಯನ್ನು ಮಾಡುವಂಥ ಒಂದು ಧಾರ್ಮಿಕ ಪದ್ಧತಿಯನ್ನು ಗುರೂಜಿಯವರು ಹಾಕ್ಕೊಂಡಿದ್ದು. ಇದು ಬಹಳ ವಿಶೇಷ, ಎಲ್ಲಿ ಯಾವ ದೇವಸ್ಥಾನಗಳಲ್ಲೂ ಕೂಡ ನೋಡಿಲ್ಲ. ಪಂಚ ಪವಿತ್ರ ಗ್ರಂಥಗಳ ಒಂದು ಸಂಕೀರ್ಣವನ್ನು ಮಾಡಿದ್ದು.
5 ಧರ್ಮಗಳನ್ನು ಅಲ್ಲಿ ಪವಿತ್ರವಾದಂಥ ಗ್ರಂಥಗಳು, ಅದು ಬೈಬಲ್ ಇರ್ಬೋದು, ಅಥವಾ ರಾಮಾಯಣದ್ದು ಇರ್ಬೋದು, ಅಥವಾ ಕುರಾನ್ದು ಇರ್ಬೋದು, ಅಥವಾ ಸಿಖ್ಖರದ ಇರ್ಬೋದು, ಹೀಗೆ ಅದಕ್ಕೆ ಪವಿತ್ರವಾದಂಥ ಗ್ರಂಥಗಳು. ಈಗ ನಾವೆಲ್ಲ ಪತ್ರಿಕೆಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತೀವಿ, ಸರ್ವಧರ್ಮಗಳನ್ನ ನಾವು ಗೌರವಿಸಬೇಕು ಹಾಗೆ ಹೀಗೆ ಅಂತ. 80ರ ದಶಕದಲ್ಲೇ ಗುರೂಜಿಯವರಿಗೆ ಭಾರತ ದೂರದ ಶಕ್ತಿ ಇತ್ತು. ಸರ್ವಧರ್ಮಗಳನ್ನು ಅವರು ಗೌರವಿಸ್ತಾ ಇದ್ರು. ಹಾಗಾಗಿಯೇ 80ರ ದಶಕದಲ್ಲೇ ಒಂದು ಸರ್ವಧರ್ಮ ಸಮ್ಮೇಳನ ಮಾಡಿ, ಅದು ಕ್ರಿಶ್ಚಿಯನ್ ಪಾದ್ರಿಗಳಿರ್ಬೋದು, ಅಥವಾ ಮುಸಲ್ಮಾನರ ಗುರುಗಳಿರ್ಬೋದು, ಹಿಂದೂ ದೇವತೆಗಳ ಗುರುಗಳು, ಎಲ್ಲರನ್ನು ಒಟ್ಟಾಗಿ ಸೇರಿಸಿ ಅವತ್ತು ಧರ್ಮದ ಬಗ್ಗೆ ಒಂದು ಸಮ್ಮೇಳನ ಮಾಡಿದ್ರು. ಅಲ್ಲಿ ಯಾವ ರೀತಿ ಧಾರ್ಮಿಕತೆ ಅನ್ನೋದು ಬೇರೆ ಬೇರೆ ವ್ಯತ್ಯಾಸ ಅನ್ನೋದನ್ನು ಅವತ್ತಿನ ಪ್ರಪಂಚಕ್ಕೆ ಅಥವಾ ಸಮಾಜಕ್ಕೆ ತಿಳಿಸ್ಕೊಟ್ರು. ಅಷ್ಟೇ ಅಲ್ಲ, ಸಮಾಜಕ್ಕೋಸ್ಕರವಾಗಿ ತಾವು ಪುಣ್ಯಾಶ್ರಮ ಕಟ್ಟಿಸಿದಂಥ ಸ್ಥಳದಲ್ಲಿ ಅಲ್ಲಿನ ಸುತ್ತಮುತ್ತಲಿನ ಜನಗಳಿಗೆ ಯಾವ ರೀತಿ ಸಮಾಜ ಸೇವೆಯನ್ನು ಮಾಡಬೇಕು ಅನ್ನೋದರಲ್ಲಿ ಬಹಳಷ್ಟು ಮುಂದುವರೆದಿದ್ರು ಅವರು. ಗುರುಕುಲ ಪದ್ಧತಿಯಲ್ಲಿ ಪ್ರಾರಂಭವಾದಂಥದ್ದು ಇವತ್ತು SSLCವರೆಗೆ ಇವತ್ತು ಬಹಳಷ್ಟು ಜನಕ್ಕೆ, ನೂರಾರು ವಿದ್ಯಾರ್ಥಿಗಳಿಗೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಬರೀ ಶಿಕ್ಷಣವೇ ಅಲ್ಲ, ಶಿಕ್ಷಣದೊಂದಿಗೆ ಸರ್ವತೋಮ ಅಭಿವೃದ್ಧಿಗೋಸ್ಕರವಾಗಿ ಕಂಪ್ಯೂಟರ್ ಶಿಕ್ಷಣಗಳನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ತು ಹಲವಾರು ಕ್ರೀಡಾ ಚಟುವಟಿಕೆಗಳನ್ನು ಅಲ್ಲಿ ಇವತ್ತು ಹಮ್ಮಿಕೊಂಡಿದ್ದಾರೆ. ಒಂದು ಹಳ್ಳಿಗಾಡಿನಲ್ಲಿದ್ದಂಥ ಶಾಲೆ ಇಷ್ಟೊಂದು ಪ್ರಗತಿಯನ್ನು ಹೊಂದಿ ಉತ್ತಮವಾದಂಥ ಫಲಿತಾಂಶಗಳನ್ನು ಪಡೀತಾ ಇದೆ ಅನ್ನೋದಕ್ಕೆ ಅವರ ಗುರುಗಳ ನಿರಂತರವಾದ ಆಶೀರ್ವಾದ ಒಂದು ಮುಖ್ಯ. ಜನಗಳಿಗೆ ಸಮಾಜಕ್ಕೋಸ್ಕರವಾಗಿ ಆ ಕಾಲದಲ್ಲಿ 80ರಲ್ಲೇ ಭಾರತೀಯ ಸ್ಟೇಟ್ ಬ್ಯಾಂಕಿನ ಒಂದು ಶಾಖೆಯನ್ನು ಪುಣ್ಯಸ್ಥಳದಲ್ಲಿ ಪ್ರಾರಂಭ ಮಾಡಿದ್ರು. ಅದರ ಪಕ್ಕದಲ್ಲೇ ಅಲ್ಲಿನ ಜನಗಳು ಯಾವುದಾದ್ರೂ ಮದುವೆ ಮುಂಜಿಗೆ ಮಾಡೋದಕ್ಕೆ ಬಡವರಿಗೋಸ್ಕರವಾಗಿ ಒಂದು ಛತ್ರವನ್ನು ಕಟ್ಟಿಕೊಟ್ರು. ಅಲ್ಲೇ ಇರುವಂಥ ಸ್ನಾನದ ಕಟ್ಟೆನಲ್ಲಿ ಸ್ನಾನ ಮಾಡಿದವರಿಗೆ ಬಟ್ಟೆಗಳನ್ನು ಬದಲಾವಣೆ ಮಾಡಿಕೊಳ್ಳೋದಕ್ಕೆ ಸಣ್ಣದಂಥ ಕೊಠಡಿಗಳನ್ನು ಕಟ್ಟು, ಹೀಗೆ ಹಲವಾರು ಸಮಾಜಮುಖಿ ಸೇವೆಗಳನ್ನು ಮಾಡಿ ಗುರೂಜಿಯವರು ಆ ಸುತ್ತಮುತ್ತ ಹಳ್ಳಿಗಳಿವರೆಗೂ ಕೂಡ ಈ ಒಂದು ಪುಣ್ಯಸ್ಥಳಕ್ಕೆ ಭಕ್ತರಾಗಿ ಮತ್ತು ಅಭಿಮಾನಿಗಳಾಗಿ ಇರಬೇಕು ಅನ್ನುವಂತಹ ಒಂದು ಉತ್ತಮವಾದಂಥ ಕಾರ್ಯಗಳನ್ನು ಮಾಡಿದ್ರು. ಗುರೂಜಿಯಾಗೇ ಉಳಿದ್ರು. ಅವರನ್ನು ಸಿಂಹಾಸನಕ್ಷರು, ಪೀಠಾಧಿಪತಿಗಳು, ಹಾಗೆ ಹೀಗೆ ಅಂತ ಯಾವುದೇ ಥರದ್ದು ಇದಿಲ್ಲ. ಅವರ ಮನೆ ಒಂದು ಕುಟೀರದ ಥರ. ಅವರ ಧರ್ಮಪತ್ನಿ ಲಲಿತಮ್ಮನವರಿದ್ದರು. ಅವರು ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಅಂತಲೇ ಹೇಳ್ಬೋದು. ಅದು ಅವರ ಅಡುಗೆ ಮನೆಯಲ್ಲಿರುವಂಥ ಎಲ್ಲ ಪಾತ್ರೆ ಕೂಡ ಒಂದು ಅಕ್ಷಯ ಪಾತ್ರೆ ಅಂತ ಕಾಣ್ತದೆ. ಈ ಲಲಿತಮ್ಮನವರು ಬಂದಂಥ ಪ್ರತಿಯೊಬ್ಬರಿಗೂ ಕೂಡ ಅವರ ಕುಟುಂಬದ ಸದಸ್ಯರಾಗಿರ್ಬೋದು, ಭಕ್ತರಾಗಿರ್ಬೋದು, ಎಲ್ಲರನ್ನು ಕೂಡ ಸಮಾನವಾಗಿ ನೋಡಿಕೊಂಡು ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಅವರು ಆ ಒಂದು ಪಾಕಶಾಲೆಯಲ್ಲಿ ಅನ್ನದಾಸೋಹವನ್ನು ಮಾಡ್ತಾಯಿದ್ರು. ಆ ಶಿಕ್ಷಣ ಸಂಸ್ಥೆ ಇವತ್ತು ತುಂಬ ಪ್ರಗತಿಪರವಾಗಿ ಹಲವಾರು ಉನ್ನತವಾದಂತಹ ಧ್ಯೇಯ ಧೋರಣೆಗಳನ್ನು ಇಟ್ಕೊಂಡು ತುಂಬ ಚೆನ್ನಾಗಿ ನಡೀತಾ ಇದೆ. ಹಾಗೆಯೇ ಭಕ್ತರು, ಕೆಲವು ಸಲ ನನಗೆ ಅವರು ಗುರೂಜಿಯವರು ಹೇಳ್ತಾಯಿದ್ರು, ನೋಡಿ ಭಕ್ತರನ್ನು ನಾನು ಯಾರನ್ನು ಕೂಡ ಕರೀತಿರಲಿಲ್ಲ, ಎಲ್ಲೋ ಹಿಮಾಲಯದಿದ್ದವರು ಬರ್ತಾ ಇದ್ದಾಗೆ ಪುಣ್ಯಕ್ಷೇತ್ರಗಳನ್ನು ನೋಡ್ಕೊಂಡು ಬರ್ತಾ ಇದ್ದಾಗೇ ದಕ್ಷಿಣದ ಕಡೆಗೆ ಬಂದಾಗ ಅಲ್ಲಿ ಯಾವುದೋ ಒಂದು ಪುಣ್ಯ ಸ್ಥಳ ಇದೆಯಂತೆ, ಅಲ್ಲಿಗೆ ಹೋಗಿ ಬರೋಣ ಅಂತೇಳಿ ಅವರ ಮನಸ್ಸಿಗೆ ಬರ್ತಾಯಿತ್ತು. ಹಾಗಾಗಿ ನನ್ನ ಆಶ್ರಮಕ್ಕೆ, ನಮ್ಮ ಪುಣ್ಯ ಸ್ಥಳಕ್ಕೆ ಬರ್ತಾಯಿದ್ರು ಅಂತಂದ್ಬಿಟ್ಟು ಇವತ್ತು ಆ ಪುಣ್ಯ ಸ್ಥಳವಾದ ಬಾಗಿಲು ಬಹಳ ವಿಸ್ತಾರವಾಗಿ ತೆಗೆದುಕೊಂಡಿದೆ. ಬೌದ್ಧ ಧರ್ಮ ಇರಬಹುದು, ರಾಮಕೃಷ್ಣ ಆಶ್ರಮದ ಅನುಯಾಯಿಗಳಿರ್ಬೋದು, ಹೀಗೆ ಹಲವಾರು ಧರ್ಮಗಳ, ಜಾತಿಯ ಯಾವುದೇ ಥರದ ಭೇದವೂ ಇಲ್ಲದೆ ಇವತ್ತು ಪುಣ್ಯ ಸ್ಥಳಕ್ಕೆ ಭಕ್ತರ ಸಂಖ್ಯೆ ಇವತ್ತು ಇಮ್ಮಡಿಯಾಗಿದೆ. ಹಾಗೆಯೇ ಬಂದವರಿಗೆ ಅಲ್ಲಿ ಕೊಠಡಿಗಳಿದೆ. ಮತ್ತು ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಅನ್ನದಾನವನ್ನು ಮಾಡುವಂಥ ಕೈಂಕರ್ಯಗಳಿತ್ತಿದೆ. ಪ್ರತಿದಿನ ಹವನ, ಯಜ್ಞ ಮತ್ತು ಧಾರ್ಮಿಕ ಕಾರ್ಯಗಳು ಪ್ರತಿಯೊಂದು ದೇವಸ್ಥಾನದಲ್ಲೂ ಕೂಡ ನಿರಂತರವಾಗಿ ನಡೀತಾ ಇದೆ. ವಿಶೇಷ ದಿನಗಳಲ್ಲಂತೂ ಅಲಂಕಾರಗಳು ನಡೀತಾ ಇದೆ. ಇವೆಲ್ಲವೂ ಕೂಡ ಇವತ್ತು ನಮ್ಮ ಸಾಮಾಜಿಕ ದಾರಿಗಳಲ್ಲಿ ಇದನ್ನು ನೋಡಿದಾಗ ನಮಗೆಲ್ಲ ಅನಿಸುತ್ತೆ, ನಾವು ಹೋಗೋಕ್ಕಾಗದಿದ್ರೂ ಕೂಡ ಬಹುಶಃ ಗುರೂಜಿಯವರು ಪುಣ್ಯಸ್ಥಳವು ನಮ್ಮ ಹತ್ತಿರಕ್ಕೆ ಬಂದು ನಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ ಅಥವಾ ಆಶೀರ್ವಾದವನ್ನು ಪಡಿತಾ ಇರುವಂಥ ಒಂದು ಸುಯೋಗ ಕೂಡ ನಮಗಿದೆ. ಈ ಆಶ್ರಮಕ್ಕೆ ನೂರಾರು ಜನ ಭಕ್ತರು ಹಣವನ್ನು ಈ ಮನಿ ಆರ್ಡರ್ ಮುಖಾಂತರ ಕಳಿಸ್ತಾ ಇದ್ರು. ಮತ್ತು ಬೇಕಾದಷ್ಟು ಭಕ್ತರು ತಮ್ಮ ನೋವುಗಳನ್ನು, ತಮ್ಮ ಒಂದು ಕಷ್ಟಗಳನ್ನು ಪತ್ರಗಳ ಮೂಲಕ ಗುರೂಜಿಯವರಿಗೆ ಬರೆದು ಕಳಿಸ್ತಾ ಇದ್ರು ಅಂತಂದ್ಬಿಟ್ಟು. ಗುರೂಜಿಯವರ ಒಂದು ವಿಶೇಷತೆ ಏನು ಅಂತಂದರೆ, ಪ್ರತಿದಿನ ಅವರ ಕಚೇರಿಗೆ ಬಂದು, ಅಥವಾ ಕಚೇರಿಗೆ ಇಲ್ಲದಿದ್ದರೆ ಆ ದ್ವಾರದ ಬಳಿ ಇರುವಂತಹ ಒಂದು ಕೊಠಡಿಗೆ ಹೋಗಿ ಬಂದಂಥ ಎಲ್ಲ ಪತ್ರಗಳನ್ನು ಅವರು ಸಂಗ್ರಹಿಸಿ ತಮ್ಮ ಕೊಠಡಿಗೆ ಬಂದು ಖುದ್ದಾಗಿ ಅವರೇ ಓದಿ ಪ್ರತಿಯೊಬ್ಬ ಭಕ್ತರಿಗೆ ಅವನ ಕಷ್ಟಕ್ಕೆ ಯಾವ ರೀತಿ ನಾನು ಸ್ಪಂದಿಸಬೇಕು ಅನ್ನೋದನ್ನು ಕೆಲವೊಮ್ಮೆ ಪತ್ರಗಳ ಮೂಲಕ ಬರೀತಾ ಇದ್ರು. ಅದೇ ರೀತಿಯಲ್ಲಿ ಬಂದಂಥ ಹಣವನ್ನು ಬಹಳ ಲೆಕ್ಕಾಚಾರ, ಯಾಕೆಂದರೆ ಗುರೂಜಿಯವರ ತಂದೆ ಶಾನುಭೋಗರಾಗಿದ್ದರು.
ಅವರ ತದನಂತರ ಗುರೂಜಿಯವರು ಕೂಡ ಶಾನುಭೋಗರಾಗಿದ್ದರು. ಈ ಶಾನುಭೋಗರು ಅಂದರೆ ಲೆಕ್ಕಾಚಾರದಲ್ಲಿ ಭಾಳ ಕಟ್ಟುನಿಟ್ಟು. ಹೀಗಾಗಿ ಗುರೂಜಿಯವರು ಆಶ್ರಮದ ಹಣ ಅಂತಂದಾಗ ಅದಕ್ಕೆ ಆದಂಥ ಒಂದು ಕಟ್ಟುನಿಟ್ಟಿನ ಒಂದು ಶಿಸ್ತು, ಒಂದು ನಿಯಮ, ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ರು. ಅದನ್ನು ಸದ್ವಿನಿಯೋಗ ಕೇವಲ ಆಶ್ರಮಕ್ಕೋಸ್ಕರವಾಗಿ ಅದು ಸದ್ವಿನಿಯೋಗ ಆಗಬೇಕು, ಅದು ಭಕ್ತರು ಕೊಟ್ಟಂತ ಅನ್ನುವಂಥ ಒಂದು ಬಹಳ ಉದಾತ್ತವಾದಂಥ ಒಂದು ಶಕ್ತಿಯನ್ನು ಅವರು ಇಟ್ಕೊಂಡಿದ್ದಾರೆ. ಗುರೂಜಿಸ್ ಪವರ್ ಇಟ್ ಈಸ್ ನಾಟ್ ವಿಸಿಬಲ್ ಬಟ್ ಇಟ್ ಈಸ್ ವೆರಿ ಸಿಗ್ನಿಫಿಕೆಂಟ್. ಪಾಪುಲಿ ದ ಮೊಮೆಂಟ್ ಯು ಎಂಟರ್ ದಿ ಆಶ್ರಮ್ ದೇರ್ ಇಸ್ ಎ ವೈಬ್ರೇಷನ್. That vibration is the energy of the Guruji, where we experience that one. And the moment from outside to inside, there is a change, there is a transformation. That transformation is a spiritual transformation, or what you call bhakti. That bhakti gets yourself generated in the person who enter into the ashram. So probably that place itself is fully occupied by him and his power. So he is a superpower as far as the Punyasthala is concerned.